ಸಂಧಿ 18. ಸೂಚನೆ. ದಾಯಭಾಗದೊಳ ಕೇಳ ರಾಜ್ಯಶ್ರೀಯ ಹಸುಗೆಯ ಕೊಂಡು ಪಾಂಡವ ರಾಯರೊಪ್ಪಿದರಿಂದ್ರ ನಿರ್ಮಿತ ರಾಜಧಾನಿಯಲಿ ತಮ್ಮ ಪಾಲಿನ ರಾಜ್ಯದ ಭಾಗವನ್ನು ತೆಗೆದುಕೊಂಡು ಪಾಂಡವರು ಇಂದ್ರಪ್ರಸ್ಥ ರಾಜಧಾನಿಯಲ್ಲಿ ನೆಲೆಸಿದರು. ಕೇಳು ಜನಮೇ ಜಯಧರಿತ್ರಿ ಪಾಲ ನಿಮ್ಮಯ ಪೂರ್ವಜರು ಸಮಪಾಳಿಗಳ ಸೇರುವೆಯೊಳಿದ್ದರು ಸಾನುರಾಗದಲ್ಲಿ. ಖೇಳಮೇಳದ ಬೇಟೆಗಳ ವೈಹಾಳಿಗಳ ಜೂಜಿನ ಸಮಂಜಸ ಲೀಲೆಗಳ ಕೇಳಿಯಲ್ಲಿ ಕಳೆದರು ವರುಷ ಪಂಚಕವ. ಕರೆಸಿದನು ಧೃತರಾಷ್ಟ್ರ ಭೂಪತಿ ಮುರಹರನ ದೃಪದನ ಯುಧಿಷ್ಠಿರ ನರವೃಕೋದರ ಭೀಷ್ಮ ಗುರುಕೃಪ ಕರ್ಣ ಶಕುನಿಗಳ. ಎರಡು ಭಾಗವ ಮಾಡಿ ವಿಶ್ವಂಭರೆಯ ರಾಜ್ಯವನು ಭಯರಾಯರು ಹೊರೆ ಹೊಗದೆ ಪಾಲಿಸಲಿ ಪಂಥದೋಳೆಂದ ಅಂಧನೃಪ. ಅಹುದು ಹೊಲ್ಲೆಹವಲ್ಲ ಕೊಲ್ಲರ ಕುಹಕ ಕೊಳ್ಳದು ಬೇರೆ ರಾಜ್ಯದೊಳಿಹರೆ ಸೇರುವೆ ದೃಢಬಹುದು ದಾಯಾದ ಮಾರ್ಗದಲ್ಲಿ. ಗಹನವೇ ಕಾಮಿಷ ಸಮುದ್ಭವ ದಹಿತ ತನುದುತ್ತರಣವತಿ ದುತ್ಸಹವಲೆ ನೀ ನೆನೆದಹದಲೆ ಸಿಂಧನ ಭೀಷ್ಮ. ಅರಸ ಕೇಳೈ ಸಕಲ ರಾಜ್ಯವನೆರಡು ಭಾಗವ ಮಾಡಿ ಪೂರ್ವೋತ್ತರದ ದಕ್ಷಿಣ ಪಶ್ಚಿಮಗಳ ಹೆಚ್ಚು ಕುಂದುಗಳ. ಪುರನಗರ ಖರ್ವಡ ಮಡಂಬ ಸ್ಫುರಿತ ಕೇಟಗ್ರಾಮವೆಂಬವನ್ ಎರಡು ಭಾಗವ ಮಾಡಿದರು ಕೂಡಿದರು ಸಮನಾಗಿ. ಪುರಸುರೇಂದ್ರ ಪ್ರಸ್ತವರ ಸಂಗಿರವು ಧರ್ಮಸುತಂಗೆ ಹಸ್ತಿನಪುರ ಸುಯೋಧನನ ಗುಭಯರಾಯರ ರಾಜಧಾನಿಗಳು. ಚರಮ ದಕ್ಷಿಣವಾಗಿ ಪೂರ್ವೋತ್ತರ ವಿಲಂಬಿತವಾಗಿ ಹಿಮಸಾಗರದ ಮಧ್ಯಮ ಭೂಮಿಯನು ಸೇರಿಸಿದರೆರಡಾಗಿ. ಜನಮೇಜಯ, ನಿಮ್ಮ ಪೂರ್ವಜರಾದ ಪಾಂಡವರು 5 ವರ್ಷಗಳ ಕಾಲ ಕೌರವರೊಡನೆ ಸರಿಸಮಾನ ಸ್ಕಂದರಾಗಿ ಬೇಟೆ, ಕುದುರೆ ಸವಾರಿ, ಜೂಜು ಮೊದಲಾದ ಕ್ಷತ್ರಿಯರಿಗೆ ಉಚಿತವಾದ ರೀತಿಯಲ್ಲಿ ವರ್ತಿಸುತ್ತಿದ್ದರು. ಧೃತರಾಷ್ಟ್ರನು ಶ್ರೀಕೃಷ್ಣ, ದೃಪದ, ಧರ್ಮರಾಯ, ಅರ್ಜುನ, ಭೀಮ, ಭೀಷ್ಮ, ದ್ರೋಣ, ಕೃಪ, ಕರ್ಣ, ಶಕುನಿ ಇವರೆಲ್ಲರನ್ನೂ ಕರೆಸಿ ಅವರೆದುರಿನಲ್ಲೇ ರಾಜ್ಯವನ್ನು 2 ಭಾಗಗಳನ್ನಾಗಿ ವಿಂಗಡಿಸಿ ಕೌರವರು ಪಾಂಡವರು ತಮ್ಮ ರಾಜ್ಯವನ್ನು ನಿರಾಯಾಸವಾಗಿ ಪಾಲಿಸಲಿ ಎಂದು ಹೇಳಿದನು. ಭೀಷ್ಮನು, ನೀನು ಹೇಳಿದ ಮಾತು ದಿಟ, ಇದರಲ್ಲಿ ದೋಷವಿಲ್ಲ. ದುಷ್ಟರ ಕುಹಕವೂ ತಪ್ಪುತ್ತದೆ. ಒಂದೇ ವಸ್ತುವನ್ನು ಇಬ್ಬರು ಬಯಸಿ ಹುಟ್ಟುವ ದ್ವೇಷವನ್ನು ತಪ್ಪಿಸಿಕೊಳ್ಳುವುದು ಅಸಹನೀಯ. ನಿನ್ನ ಆಲೋಚನೆ ಬಹಳ ಒಳ್ಳೆಯದು ಎಂದನು. ಅವರು ಸೇರಿ ಸಮಸ್ತ ರಾಜ್ಯವನ್ನು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಗಡಿಗಳ ಹೆಚ್ಚು ಕಮ್ಮಿಗಳನ್ನು ತಿದ್ದಿ ಪಟ್ಟಣ, ನಗರ, ಖರ್ವಡ ಅಂದರೆ ಬೆಟ್ಟಗಳಿಂದ ಸುತ್ತುವರಿದ ಊರು, ಮಂಟಪ, ಹಳ್ಳಿ, ಊರು ಮೊದಲಾದವುಗಳನ್ನು ಸರಿಸಮವಾಗಿ 2 ಭಾಗಗಳಾಗಿ 2 ಪಂಗಡಗಳಿಗೂ ಹಂಚಿದರು. ಧರ್ಮರಾಜನಿಗೆ ಇಂದ್ರಪ್ರಸ್ಥವು ರಾಜಧಾನಿ, ದುರ್ಯೋಧನನಿಗೆ ಹಸ್ತಿನಾಪುರವು ರಾಜಧಾನಿ. ಹಿಮಾಲಯ, ದಕ್ಷಿಣ ಸಮುದ್ರ, ಪೂರ್ವ ಪಶ್ಚಿಮ ಸಮುದ್ರಗಳಿಂದ ಪರಿವೃತವಾದ ಭೂಮಿಯನ್ನು ಸಮವಾಗಿ 2 ಭಾಗಗಳನ್ನಾಗಿ ಮಾಡಿ ಇಬ್ಬರಿಗೂ ಹಂಚಿದರು. ಪ್ರಸ್ಥ ಎಂದರೆ ಸಮವಾದ ಭೂಮಿ ಎಂದರ್ಥ.